ನೆಲಮಂಗಲದಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ. ನೆಲಮಂಗಲದಲ್ಲಿ ಸರ್ಕಾರಿ ಅಧಿಕಾರಿಗಳ, ಅದರಲ್ಲೂ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳ ಅಸಭ್ಯ ವರ್ತನೆಯನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. 3 ತಿಂಗಳು ಮತ್ತು 6 ತಿಂಗಳಿಗೊಮ್ಮೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತಿರುವುದು ಅಲ್ಲದೆ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ 3 ರಿಂದ 4 ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲು ನಿಯೋಜಿಸುತ್ತಿರುವುದು ಸರಿಯಲ್ಲ. ನೆಲಮಂಗಲ ತಾಲೂಕಿನಲ್ಲಿ ಅಧಿಕಾರಿಗಳಿದ್ದರೂ ಸಹ ದೇವನಹಳ್ಳಿ ತಾಲೂಕಿನಿಂದ ಅಧಿಕಾರಿಗಳನ್ನು ತಾಲೂಕಿಗೆ ನಿಯೋಜನೆ ಮಾಡುತ್ತಿರುವುದು ಖಂಡನೀಯ ಎಂದು ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಜಗದೀಶ್ ಚೌಧರಿರವರು ಆರೋಪಿಸಿದರು. ಪ್ರತಿಭಟನಾಕಾರರು ಪೊಲೀಸರವರು ಹಾಕಿದ್ದ ಬ್ಯಾರಿಗೇಡ್ಗಳ ತಡೆಗೋಡೆಯನ್ನು ಲೆಕ್ಕಿಸದೆ ಬ್ಯಾರಿಗೇಡ್ಗಳನ್ನು ತಳ್ಳಿ ಒಳನುಗ್ಗಿದರು. ಪ್ರಮುಖವಾಗಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭ್ರಷ್ಟಾಚಾರಿಗಳು ಎಂದು ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಜಗದೀಶ್ ಚೌಧರಿರವರು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಎಂವಿ ನಾಗರಾಜುರವರನ್ನು ಒಳಗೊಂಡಂತೆ 100 ಕಾರ್ಯಕರ್ತರು ಹಾಜರಿದ್ದರು. ಮತ್ತು ಶಾಸಕರ ವಿರುದ್ಧ ತಾವೆಲ್ಲರೂ ಏನು ಹೋರಾಟಕ್ಕೆ ಬಂದಿದ್ದೀರಿ, ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಬಯಸಿ ಬಂದಿರಬಹುದು. ನಮ್ಮ ತಿಮ್ಮರಾಯಪ್ಪ ಹುಟ್ಟುಹಬ್ಬ ಇತ್ತು, ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಆಲ್ರೆಡಿ ಹೊರಗಡೆ ಹೋಗಿದ್ದೀವಿ ಅಂತೇಳಿ ಸುಮಾರು ಪಿಸಾತಿನ ಮುಂಚಿತವಾಗಿ ಹೋಗಿದ್ರು. ಅದನ್ನ ಯಾರು ಕೂಡ ಅಪಾರ್ಥ ತಿಳಿಬಾರದು. ಜೆಡಿಎಸ್ ತಾಲೂಕು ಅಧ್ಯಕ್ಷರು ಜೆಡಿಎಸ್ ಶಾಸಕರಲ್ಲಿ ಇಂತಕ್ಕಂಥ ಪ್ರಶ್ನೆ ಯಾರು ಕೂಡ ಮಾಡಬಾರದು. ಅವ್ರು ಆಲ್ರೆಡಿ ನಮ್ಗೆಲ್ಲರೂ ಕೂಡ ಹೇಳೇ ಹೋಗೋರೆ. ಅದ್ರ ಜೊತೆ ಇವತ್ತು ಮಾಜಿ ಶಾಸಕರು ನಾಗರಾಜ್ ಅವರು, ಕೆ ಕೃಷ್ಣಣ್ಣವರು, ಉಳಿದೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಳಗೊಂಡು ಎಲ್ಲ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಕೇಳಲಿಷ್ಟೇ ಬಂಧುಗಳೇ, ನನಗೇನು ನಾಯಕ ಕರೆದಿರಲಿಲ್ಲ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ, ನನಗೇನು ಹುಚ್ಚಿಡ್ದಿರ್ಲಿಲ್ಲ ನಿಮ್ಮನ್ನೆಲ್ಲ ಸೇರಿಸಿ ಕೂಗಾಡ್ಬೇಕು ಅಂತ ಹೇಳಿ. ಇಡೀ 27 ಗ್ರಾಮ ಪಂಚಾಯತಿನೂ ಕೂಡ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ 27 ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಜೆಡಿಎಸ್ ಬಿಜೆಪಿ ಅಧ್ಯಕ್ಷರು ಸದಸ್ಯರು ಮಾಡ್ತಕ್ಕಂಥ ಬಳಕೆಯನ್ನ ಜನಗಳ ತರಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಬಂಧುಗಳೇ. ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಕೇಳೋದಿಷ್ಟೇ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಮೆಮೊರನ್ನ ಇವು ಕೈ ಕೊಡಲ್ಲ. ಎಲ್ರಿಗಿನ ಜಾಸ್ತಿ ಭ್ರಷ್ಟಾಚಾರದಲ್ಲಿ ತೊಳೆದಿರ್ತಕ್ಕಂಥವ್ರು ಈ ತಾಲೂಕು ಇವು ಅಂತಕ್ಕಂಥ ನಾವು ಮರೆಯಂಗಿಲ್ಲ ಬಂಧುಗಳೇ. ನಾನು ಇವತ್ತು ನಾನೇ ಮಾತಾಡಿದ್ದೀನಿ. ಕೇವಲ ಯಾರೊಬ್ಬ ಬಡವ ಹೊಸೂರಳ್ಳಿ ಗ್ರಾಮ ಪಂಚಾಯತ್ ಜಲಜೀವನ ಮಿಷನ್ ಹಾಕೊಡಿ ಅಂತ ಹೇಳಿದ್ರೆ MLA ಗಳನ್ನ ಹಾಕೊಡ ಅಂತ ಹೇಳ್ತಾರಂತೆ. MLA ಒಂದ್ ಕಡೆ ಮಗನೂ ತಗೋದು, ಚಿಂತನೂ ತಗೋದು. ಅದನ್ನ ಹೇಳ್ತಾರ ಭಗವದ್ಗೀತೆ ಇವ್ರ ಕೈಲಿ ಅದೆಂತವ್ರ ಬಾಯಲ್ಲಿ ಭಗವದ್ಗೀತೆ ಬಂದಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. MLAಗೆ ಬೂತೂನ್ ಬಾಯಲ್ಲಿ ಭಗವದ್ಗೀತೆ ಹೇಳ್ತಕ್ಕಂಥ MLA ಬಾಯಲ್ಲಿ ನಿಮ್ ಕೈಲಿ ಆಡಳಿತ ಮಾಡ್ತಾ ಅವಶ್ಯಕತೆ ಇಲ್ಲ. ನಾನು ಈಗಲೇ ಹೇಳ್ತಾ ಇದೀನಿ. ನಾನು ಮಾತಾಡಿ ಮುಗಿದ್ರು ತಹಸೀಲ್ದಾರ್ ಬರ್ಬೇಕಿಲ್ಲ, ಬೇರೆ ಬರ್ಬೇಕು. ಯಾವ್ದೇ ಕಾರಣಕ್ಕೂ ನಿಮ್ ಕೈಲಿ ಮೆಮೊರಂ ಕೊಡಲ್ಲ. ಇವ್ರ ತಹಸೀಲ್ದಾರ್ ಆಫೀಸರ್ ಮೇಡಮ್ ಸರಿ ಓಕೆ. ನಾವ್ ಯಾವ್ದು ಈಗ ಇವಾಗ ಕೊಡಲ್ರಿ. ಇಲ್ಲಿ ಇವರು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇವಾಗ ಕೊಡಲ್ಲ. ಬಂಧುಗಳು 4 ನಿಮಿಷ ಮಾತುಕತೆ. ನಾನ್ ಮೊನ್ನೆ 1ನೇ ಗ್ರಾಮ ಪಂಚಾಯತಿಯಲ್ಲಿ PDOಗೆ ಅವ್ರಿಗೆ ಸಂಬಂಧಪಟ್ಟ PDOಗಳು ಹಾಕೊಳ್ಳೋದು, ಖಾತೆ ಮಾಡೋದು, ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸದಸ್ಯಗಳು ಕಾಸು ಮಾಡ್ಕೊಡೋದು, MLA ಕಾಸಿಸ್ಕೊಂತಾರೆ. ನನಗೆ ಗೊತ್ತಿಲ್ಲ, ಸುಳ್ಳು ಆರೋಪನ ಖಂಡಿತ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರು ಈಸ್ಕೊಂಡೋದು ಆ ಒಂದು 15-20 ದಿವಸ PDOಗಳು ಹಾಕಿ ಬೇರೆ ಕಡೆಗೆ ಹಾಕೋದು. ನಾ ಸಾಕ್ಷಿ ಸಮೇತ ಕೊಡ್ಲಿಕ್ಕೆ ಬಯಸ್ತೀನಿ. 61 ಎಕರೆನ 1 ಕೋಟಿಗೆ ಖಾತೆ ಮಾಡಿ, 61 ಎಕರೆನ 1 ಕೋಟಿಗೆ ಖಾತೆ ಮಾಡಿ ದುಡ್ಡುಗಳನ್ನೆಲ್ಲ ಭಾಗ ಮಾಡ್ಕೊಂಡು ಖಾತೆ ಎಂಟ್ರಿಂದ ಮಾಡೋರೆ ಈ ಕೆಲಸ ಮಾಡ್ತಾವ್ರ ಅಥವಾ MLA PA ಕೆಲಸ ಮಾಡ್ತಾರೆ ಅಂತ ಕೇಳ್ಬೇಕಾಗ್ತದೆ ಬಂಧುಗಳೇ. ಇವತ್ತು ನಾನಿಲ್ಲಿ ಕೇಳ್ಬೇಕಾಗ್ತದೆ ಬಂಧುಗಳೇ. ನಾನು ಏನ PDO ಬೇಕಾಗಿಲ್ರಿ ಹೇಳ್ತಿದ್ರಲ್ಲ ಅವರು, ಅವ್ರ ಅವಶ್ಯಕತೆ ತಕ್ಕ ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟ PDOಗಳನ್ನ ನಮ್ಮ ಪಂಚಾಯತಿಗೆ ಹಾಕಿ ಬೇರೆ ಪಂಚಾಯತಿಗೆ ಕೇಳಲ್ಲ. 27 ಪಂಚಾಯತಿಗೂ ಸರಿಯಾಗಿರೋ ಹಾಕಿರ್ತಕ್ಕಂಥದ್ದೇ ನಮ್ಮ ಹೋರಾಟ. ಅದ್ರ ಜೊತೆಲಿ ತ್ಯಾಮಣ್ಣದು ಏನಾಯ್ತು, ಆ ಎಮ್ಮನ ಮೇಲೆ FIR ಆಗೈತೆ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ FIR ಮಾಡ್ಸವ್ರೆ. ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಧಿಕ್ಕಾರ ಮಾಡ್ತಾರೆ. ಅಂತವ್ರಿಗೆ 3 ಕಡೆ ಜಾಗನ ಬದಲಾವಣೆ ಮಾಡಿ ಬ್ಯಾರಿಯರ್ನ ಹಾಕಿ ಅಥವಾ ಇವ್ರನ್ನ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ. 5 ವರ್ಷದ ಮೇಲೆ ಯಾರನ್ನ ಮಡಿಕೋಬಾರ್ದು ಅಂತ ಕಾನೂನು ರೂಲ್ ಐತೆ. ಬೇಕಾದ್ರೆ ಅವ್ರು ಡೆಸ್ಪೇಷನ್ ಮಾಡಿ ಬೇರೆ ಕಡೆ ಬ್ಯಾರಿಯರ್ನ ಹಾಕ್ಲಿ. ಅಟ್ಲೀಸ್ಟ್ ಅವ್ರು ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಲಿ. 6 ತಿಂಗಳಿಗೆ 3 ತಿಂಗಳಿಗೆ 12 ತಿಂಗಳಿಗೆ ಡೆಪ್ಯುಟೇಷನ್ ಮೇಲೆ ಹಾಕ್ತಾರೆ. ಪಂಚಾಯತಿ ಅಭಿವೃದ್ಧಿ ಆಗೋದು ಹೆಂಗೆ? ನಾವೇನ ಅವ್ರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಈಗ ಒಂದೇ ತಿಂಗಳಲ್ಲಿ 3 ಸತಿ ಕೆಲವು ಪಂಚಾಯತಿಗಳಲ್ಲಿ PDO ನಮ್ಮ ತಾಲೂಕಲ್ಲಿ ಇದ್ರು ಕೂಡ ಹೊರಗಡೆ ತಮ್ಮಂದು ಹಾಕೋರು. ಅದೆಲ್ಲ ಹೆಂಗೆ? ಅದು ಕಳಗಟ್ಟದ ಸಮಸ್ಯೆ ಐತಿ. ಇವತ್ತು ಅವೆಲ್ಲ ಬಿಚ್ಚಿ ಮಾತಾಡ್ಲಿಕ್ಕಾದ್ರೂ ಸಿಕ್ಕಾಪಟ್ಟೆ ಸಮಸ್ಯೆಗಳೇ ಉದ್ಭವ ಆಗ್ತವೆ. ಸುಮಾರು ಸರ್ಕಾರದ ಹೇಳ್ತಾರೆ ಅವರು, ನಮ್ಮ ಈಗಿರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತು ಅಂತೇಳಿ. ಬಟ್ ಈಗ ನಾವು ಹಿಂದಿನ MLA ಇದ್ದೂ ಕೂಡ ನಾನು ಬೇಕಾದ್ರೆ ನೀವು ಎಲ್ಲ ಮಾಧ್ಯಮದವ್ರು, ನಮ್ಮ ತಾಲೂಕು ಮಾಧ್ಯಮದವರು, ನಾನೇನು
ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಯೂಟ್ಯೂಬ್ನವರು ನೀವು ಪ್ರೆಸ್ನವರೆಲ್ಲ ಯಾರ್ಯಾರಿದ್ದೀರಿ ನೀವೇ ಬೇಕಾದ್ರೆ ತೆಗೆದು ನೋಡಿ. ಹಿಂದೆ ಇರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಮೇಲೂ ಕೂಡ ನಾನು ಸಿಕ್ಕಾಪಟ್ಟೆ ಆರೋಪಗಳನ್ನ ಮಾಡಿ ಹೋರಾಟ ಮಾಡಿದ್ದೀನಿ. ನಾನೇನು ಕಾಂಗ್ರೆಸ್ ಶಾಸಕರು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಮಾತಾಡ್ಲಿಕ್ಕೆ ಹೋಗಲ್ಲ. ನಾನೇ ಇವ್ರನ್ನ ವೈಯಕ್ತಿಕವಾಗಿ ನಾನೇ ಅವ್ರ ಮೇಲೆ ನನಗೆ ದ್ವೇಷ ಇಲ್ಲ. ಒಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗ ಏನು ಮಾತಾಡಬೇಕು, ಪಾರ್ಟಿ ಕೆಲಸ ಏನು ಕೊಟ್ಟದ್ದು ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ನನ್ನ ಹತ್ತಿಕ್ಕಂತ ಕೆಲಸ ಮಾಡೋದು ಬೇಡ. ಯಾರೋ ಮಾತಾಡ್ತಿರಂತೆ ಮೀಟಿಂಗ್ ಮಾಡಿ ಸರಿಯಾದ ಮಾಹಿತಿ ಇಲ್ಲ. ಅವ್ರು ಏನೇನು ಆಕ್ಟಿವಿಟಿ ಕೆಲಸ ಮಾಡ್ತಾರೆ, ಏನೇನು ಇದು ಮಾಡ್ತಾರೆ ಅಂತೇಳಿ ಯಾರೋ ಒಬ್ರು ಮಾತಾಡ್ತಿರಂತೆ. ಇಂಥವು ನಾನು ಕೂಡ ಎದುರಂಥ ಅವಶ್ಯಕತೆ ಇಲ್ಲ. ಇಲಿಗಲ್ ಆಕ್ಟಿವಿಟಿ ಮಾಡೋದು ಇಲ್ಲ, ಲೈಫಲ್ಲಿ ಮಾಡೋದು ಇಲ್ಲ ಅಂತ ಇದನ್ನು ಆದರೆ ಗಂಟಾಘೋಷವಾಗಿ ನನ್ನ ಬಂಧ ಮಾಡಿ ಸರ್ಕಾರಕ್ಕೆ ವಶಪಡಿಸ್ತೀನಿ. ಅಧ್ಯಕ್ಷರಿಗೂ PDOಗೂ ಕೂಡ ಭಾಳ ಡಿಫ್ರೆನ್ಸ್ ಐತೆ. ಅಧ್ಯಕ್ಷ ಆಗ್ತಕ್ಕಂಥದ್ದು ಪಂಚಾಯತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ, PDOಗಳು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅಧ್ಯಕ್ಷಗಳಿಗೆ ನಾವು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ತಕ್ಷಣ ಯಾರು ಏನು ಸಂಪಾದನೆ ಮಾಡಲಿಕ್ಕಾಗಲ್ಲ. ಗ್ರಾಮ ಪಂಚಾಯತಿ 5 ವರ್ಷ ಇದ್ರೂ ಅಷ್ಟೇ, 10 ವರ್ಷ ಇದ್ರೂ ಅಷ್ಟೇ, ಅಲ್ಲಿ ಬರ್ತಕ್ಕಂಥ ಅನುದಾನ ಬರೀ ಕರೆಂಟ್ ಬಿಲ್ಗೆ KV ಬಿಲ್ ಕಟ್ಟಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಾವೇನು ಮಾಡ್ತೀವಿ, ಎಲ್ಲರೂ ಕೂಡ ಅಧ್ಯಕ್ಷ ಅನ್ಸ್ಕೋಬೇಕು ಅನ್ನೋತಕ್ಕಂಥ ಒಂದು ಏನೋ ಒಂದು ಛಲ ಇರೋದ್ರಿಂದ ನಾವು ಕಾಂಗ್ರೆಸ್ ಅಂತ ನೋಡಿಲ್ಲ. ಕಾಂಗ್ರೆಸ್ ಸದಸ್ಯರನ್ನು ಕೂಡ ಅಲ್ಲಿ ಅಧ್ಯಕ್ಷ ಮಾಡಿದ್ದೀವಿ, BJP ಸದಸ್ಯರನ್ನು ಕೂಡ ಅಧ್ಯಕ್ಷ ಮಾಡಿದ್ದೀವಿ, JDS ಸದಸ್ಯರು ಕೂಡ ಅಧ್ಯಕ್ಷ ಮಾಡಿದ್ದೀವಿ. ನಮ್ಮಲ್ಲೇ ಭೇದ ಭಾವ ಇಲ್ಲ. ಏನು ರಬ್ಬುಂದ ಹೊನ್ನಳ್ಳಿ ಪಂಚಾಯತಿ ಇಲ್ಲ, ಅಲ್ಲಿ ಸರ್ವಾನುಮತದಿಂದ ಎಲ್ಲ ಮುಖಂಡರುಗಳು ಕೂಡ ಕೂತಿ ಮಾತಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಡ್ಕೊಬೇಕು ಆ ರೀತಿ ನಡ್ಕೊಬೇಕು.